ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿ ಬಿಲಿ ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿ ಬಿಲಿ ನೀವೇ ತೆಲ್ತೀರಾ ಹಾಸ್ಯದ ಗುಂಗಲಿ ಇದು ಗಿಲಿ ಗಿಲಿ ಪಾಲಿಟಿಕ್ಸ್ ಇದು ರಾಜಕೀಯ ಸುದ್ದಿಗೆ ಹಾಸ್ಯದ ಕಚಗುಳಿ ಇದು ಗಿಲಿ 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 ಪಾಲಿಟಿಕ್ಸ್. ಎಲ್ರಿಗೂ ನಮಸ್ಕಾರ. ರಾಜಕೀಯ ಸುದ್ದಿಗಳಿಗೆ ಹಾಸ್ಯದ ಕಚಗುಳಿ ಕೊಡುವಂತ ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಅದು ಇತ್ತು ಯುಗಾದಿ ಹಬ್ಬ ಮುಗೀತು. ಯುಗಾದಿ ಹಬ್ಬದ ಜೊತೆಗೆ ಎಳ್ಳು ಬೆಲ್ಲ ಕನ್ಫ್ಯೂಸ್ ಆಗ್ಬಿಡ್ತು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿದ್ರಿ. ಅದಾದ್ಮೇಲೆ ನೆಕ್ಸ್ಟು ಸ್ಥಳಕ್ಕೂ ಎಲ್ಲ ಕಟ್ ಮಾಡ್ಕೊಂಡು ಚೆನ್ನಾಗಿ ತಿಂದ್ರ. ಆಮೇಲೆ ಹುಷಾರಪ್ಪ ಯಾವ್ದಾರು ಗಲ್ಲಿ ಬಲ್ಲಿಲಿ ಯಾಕ ರಾಜ ರಾಣಿ ಇರಲಿಲ್ಲ ಕೈಯೊಳಗೆ ಅಂತ ಸುರು ಹಚ್ಚೋಳು ಪೊಲೀಸರ ಕೈಯಲ್ಲೂ ತುಂಬ ಜನ ಒದೆತ್ತಿರ್ತಾರೆ. ಅದೆಲ್ಲ ಹಂಗಿರಲಿ ಗುರು. ಯುಗಾದಿ ಹಬ್ಬ ಹೊಸ ವರ್ಷ ಬಂತು. ಹೊಸ ವರ್ಷ ಆದಮೇಲೆ ನಮ್ಮ ರಾಜ್ಯದಲ್ಲಿ ಭವಿಷ್ಯ ಇದೆ ರಾಜಕಾರಣಿಗಳದ್ದು. ದೇಶದಲ್ಲಿ ಏನಾಯಿತು, ರಾಜ್ಯದಲ್ಲಿ ಏನಾಯಿತು, ಆಮೇಲೆ ವರ್ಲ್ಡಲ್ಲಿ ಏನಾಯಿತು, ಆಮೇಲೆ ಬ್ರಹ್ಮಾಂಡದಲ್ಲಿ ಏನಾಯಿತು ಅಂತ ಹೇಳೋದಿಕ್ಕೆ ಅಂತ ಅಖಂಡ ಬಾಯ ತೊಡ್ತದೆ ಅಖಂಡ ಬ್ರಹ್ಮಾನಂದ ಗುರೂಜಿ ಅವ್ರು ಬರ್ತಾ ಇದ್ದಾರೆ. ಅವ್ರು ಬಂದು ಯಾರ್ಯಾರು ಭವಿಷ್ಯ ಇದೆ ಅಂತ ಹೇಳ್ತಾರೆ. ವೆಲ್ಕಮ್ ಮಾಡೋಣ ಅಲ್ವಾ? ರೆಡಿ ಬರ್ರಿ. ವೆಲ್ಕಮ್ ಸ್ವಾಮಿಗಳೇ. ಗುರುವೆ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ವೆಲ್ಕಮ್ ಗುರೂಜಿ, ಸ್ವಾಗತ. ಅನಿಷ್ಠವೇ, ಯಾವುದೋ ಘಟಾರದ ವಾಸನೆ ಬರ್ತಾ ಇದೆಯಲ್ಲೋ. ಅನಿಷ್ಠವೇ ಏ ಗುರೂಜಿ, ಅದು ತೀರ್ಥದ ಸ್ಮೆಲ್ಲು. ಓಹೋ, ಯಾವ ಕ್ಷೇತ್ರದ್ದು ತೀರ್ಥ? ಅದು ನಮ್ಮನೆ ಹತ್ರ ಇರೋ ಜ್ಯೋತಿ ಬಾರ್ ಅಂಡ್ ರೆಸ್ಟೋರೆಂಟ್. ಅನಿಷ್ಠ ಮುಂಡೆದೆ. ಇಷ್ಟೊತ್ತಿಗೆ ಬೆಳ್ಳಂಬೆಳಿಗ್ಗೆ ಕುಡ್ಕೊಂಡ್ ಬಂದ್ರೆ ಮುಂಡ ಮೋಚ್ಕೋತೀಯ. ನಮ್ಮ ರಾತ್ರಿ ಆಗೋದೇ ಗೊತ್ತಾಗಲ್ಲ. ಕುಡ್ದಿರ್ತೀವಿ, ಮಲ್ಕೊಂಡ್ಬಿಟ್ಟಿರ್ತೀವಿ. ಇನ್ನೇನೋ 2,000 ರೂಪಾಯಿ ಹೆಂಡ್ತಿದ್ ಬರುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ಭಾಗಿಸ್ಕೊಂಡು ಕುಡ್ಕೊಂಡು ಬಿದ್ದಿರ್ತೀಯ. ಇಂಥ ಕುಡ್ಕ ನನ್ನ ಮಕ್ಳು ಕಟ್ಕೊಂಡ್ಬಿಟ್ರೆ ಮುಂಡ ಮೋಚ್ತೋ. ಗುರುಗಳೇ, ನೀವು ಬೈದ್ರು ಪ್ರವಚನ ಮಾಡ್ದಂಗೆ ಇರುತ್ತೆ ಈ ಕಿವಿಗೆ. ಭಾಳ ಚೆನ್ನಾಗಿ ಬೈತಾರ. ಅನಿಷ್ಠ ಮುಂಡೆದೆ. ಅದನ್ನು ಕಾಮಿಡಿ ಮಾಡ್ತೀಯ. ಗುರುಗಳೇ, ಅಲ್ತೋ ಇಲ್ತೋ ಹಬ್ಬ ಬಂತು. ಮೊದಲನೇ ವರ್ಷದ ಹಬ್ಬ. ಹ್ಯಾಪಿ ಸಂಕ್ರಾಂತಿ. ಏನೋ ಸಂಕ್ರಾಂತಿನೇ. ಗೌರಿ ಗಣೇಶನೇ. ವರಮಹಾಲಕ್ಷ್ಮಿ ಬೀಳ್ಕೊಬೋತಾರಲ್ಲ, ಅದ್ಯಾವ ಹಬ್ಬ? ಓ, ಯಾವ್ದಲ್ಲಪ್ಪ ಇದು. ಹೊಸ ವರ್ಷ. ಹೌದು. ಅಂದ್ರೆ ಯಾವ್ದು ಗೊತ್ತಾ? ಇದು ಯುಗದ ಆದಿ. ಅದೇ ಅಂದ್ರೆ ಇಡೀ ಪ್ರಪಂಚ ಅಲ್ಲ, ಭೂಮಿ ಹುಟ್ಟಿದಾಗ ಪ್ರಾರಂಭವಾದಂಥ ಆದಿ. ಅದೇ ಯುಗದ ಆದಿ, ಯುಗಾದಿ. ಯುಗಾದಿ ಅಂತಂದ್ರೆ ಯುಗಾದಿ ಅಂತಂದ್ರೆ ಶ್ರೀ ಸಂವತ್ಸರ ಭವತುಂಭ. ಆಯಾ ಗುರುಗಳೇ, ಅದೆಲ್ಲ ಏನು ಬೇಡ ಬಿಡಿ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರ್ಷಕ್ಕೆ ಸುಖಕ್ಕೆ ಹೊಸದು ತರುತ್ತಿದೆ. ಹೋದು ಬರ್ತೀನಿ ಮುರುಗದಲ್ಲಿ. ಅನಿಷ್ಠ ಮುಂಡೆದೆ. ಒಂದು ಸಂವತ್ಸರದ ಬಗ್ಗೆ ಹೇಳೋದಕ್ಕೆ ಬಿಡೋದಿಲ್ಲ. ನಿಮಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಕುಡಿದು ಬಾಯಿ ಹೊರಳಲ್ಲ. ಒಂದು ಅರ್ಚನೆ ಮಾಡಬೇಕು ಅಂದರೆ ಬಾಯಿ ಹೊರಳಲ್ಲ. ಒಂದು ಮಂತ್ರ ಆಡಬೇಕು ಅಂದರೆ ಬಾಯಿ ಹೊರಳಲ್ಲ. ಈ ಯುಗಾದಿಯಲ್ಲಿ ಎಲ್ಲರೂ ಕೂಡ ಸಂಕ್ರಾಂತಿಲಿ ಹೆಂಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತೀವೋ, ಯುಗಾದಿಲೂ ಅಷ್ಟೇ ಬೇವು ಬೆಲ್ಲ. ಅಂದರೆ ಈ ಜೀವನ ಬೇವು ಬೆಲ್ಲ. ಕಷ್ಟ ಸುಖ ಎಲ್ಲ ಬರುತ್ತೆ, ನಗು ಹಳು ಎಲ್ಲ ಇರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ನಾನು ಚೆನ್ನಾಗಿ ಹೋಗ್ತೀನಿ ಅಂತ ಹೇಳೋದಕ್ಕೆ ಒಂದು ಚಿಗುರು ಬೇವನೆ ಎಲೆ, ಒಂದು ಬೆಲ್ಲ, ಎರಡನ್ನೂ ಕುಟ್ಟಿ ಪುಡಿ ಮಾಡಿ ಹಂಗೆ ತಗೊಂಡು ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಗುರುಗಳೇ, ಈ ಹಬ್ಬದಲ್ಲಿ ಬೇವು ಬೆಲ್ಲ ಅಷ್ಟೇ ಅಲ್ಲ ಕಣೋ, ಬೇವು ಬೆಲ್ಲದ ಜೊತೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕಿದ್ರೆ ಬೇವು ಬೆಲ್ಲ ಚೆನ್ನಾಗಿರಲ್ಲ. ಉಪ್ಪಿನಕಾಯಿ ಇರ್ಬೇಕು. ಒಳ್ಳೆ ಕಾಂಬಿನೇಷನ್. ಅನಿಷ್ಠ ಮುಂಡೆ ತಗೊಂಬಂದು ನಾನು ಹೇಳ್ತಾ ಇದ್ರು ನೀವು ಬಗ್ಗಿಸ್ಕೋತೀಯಲ್ಲ, ಆ ಎಣ್ಣೆ ಅಲ್ಲ, ಹರಳೆ ಎಣ್ಣೆ ತಲೆಗೆ ಮೈ ಕೈಗೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡಬೇಕು. ಎಲ್ಲ ಮಾಡಿರ್ತಾರೆ ಈಗ. ಗುರುಗಳೇ, ಯುಗಾದಿ ಹಬ್ಬನೂ ಮುಗೀತು, ಎಲ್ಲ ಹಬ್ಬನೂ ಆಚರಿಸಿದ್ರು. ಅದೆಲ್ಲ ಮ್ಯಾಟ್ರು. ಇನ್ನೇನೋ ಈಗ
ಹೊಸ ವರ್ಷ ಶುರುವಾಗಿದೆ. ಹೌದು. ಈ ಹೊಸ ವರ್ಷದಲ್ಲಿ ಯಾರ್ಯಾರ ಭವಿಷ್ಯ ಹೆಂಗಿದೆ ಅಂತ ಹೇಳ್ಬೇಕು. ರಾಶಿ ಭವಿಷ್ಯ ಬಹಳ ಚೆನ್ನಾಗಿರುತ್ತೆ. ನಮ್ಮ ರಾಜಕಾರಣಿಗಳದ್ದು ಹೆಂಗಿದೆ ಅಂತ ಒಬ್ರದೇ ಕೇಳ್ತೀನಿ, ಪಟಾಪಟ ಅಂತ ಹೇಳ್ಬಿಡಿ. ಲೇ ಸೀರುಂಡೆ, ಸರಿಯಾಗಿ ಕೇಳಿಸ್ಕೋ. ಹೇಳಿ. ಇಲ್ಲ ಅಂದ್ರೆ ಮುಕ್ಕು ಗುದ್ದಿ ರವೆ ಉಂಡೆ ಮಾಡ್ಬಿಡ್ತೀನಿ. ವಿಶೇಷವಾಗಿ ಸುಮ್ಮನೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಮೆಂಬರೋ ಇಲ್ಲ ಯಾವುದೋ MLCನೋ MLAನೋ ಇಲ್ಲ CMO PMO ಇಷ್ಟು ಮಾತ್ರ ಕೇಳಿದ್ರೆ ಸಾಲದು. ಈಗ ನನ್ನ ಲೆವೆಲ್ ಎಂಥದ್ದು ಅಂತಂದ್ರೆ ಬ್ರಹ್ಮಾಂಡದಲ್ಲಿ ಏನೇನಿದೆ, ಗುರು ಶುಕ್ರ ಮಾರ್ಸ್ ಅಂದ್ರೆ ಮಂಗಳ ಗ್ರಹಕ್ಕೆ ಹೋಗ್ತಾ ಇದೀನಿ ಇವತ್ತು. ಫ್ಲೈಟ್ ಇಲ್ಲ ಅಷ್ಟೇ, ಎಲ್ಲ ವಿಷಯ ಗೊತ್ತು. ಆದ್ರಿಂದ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಿಂದ ಇಲ್ಲಿವರೆಗೆ ಭವಿಷ್ಯ ತನಕ ಬರ್ತೀನಿ. ಈ ಇಸ್ರೇಲ್ ಅವರು ಇಷ್ಟಪಟ್ಟು ಯುದ್ಧ ನಿಲ್ಸೋದು ಯಾವಾಗ? ಅಮೆರಿಕದವರು ಹಮ್ಮಿಕೊಂಡಿರೋದು ಯಾವಾಗ? ಇರಾರವರು ಇರ್ತಾರೋ ಇರಲ್ವೋ? ವಿಶೇಷವಾಗಿ ಒಂದು ಇಸ್ರೇಲ್ ಅಂದ್ರೆ ಇಸ್ರೇಲ್ IS ಕರೆಕ್ಟ್ ಆಗಿ ಅದ್ರ ಲೆಟರ್ ಎಲ್ಲ ತಗೊಂಡ್ಬಿಡೋಣ. ಇಸ್ರೇಲ್ ಅದರ ಪ್ರಧಾನಿ ಯಾರು? ಅಧ್ಯಕ್ಷ ನೇತನ್ಯಾಹು. ಯಾವ ಕೇಳಿಸ್ಕೋ, ಮುಂದೆ ನನಗೂ ಗೊತ್ತಿಲ್ಲ ನೇತನ್ಯಾಹು ಅಂತ. ಅದನ್ನ ಇಸ್ರೇಲ್ನವ್ರು ಇದಾರಲ್ಲ, ಇವರು ಯುದ್ಧ ಸ್ಟಾರ್ಟ್ ಆಗಿದೆ. ಅವರು ಚಿಕ್ಕ ದೇಶ, ಇರೋದಿಷ್ಟೋ ಆದ್ರೆ ಅವರು ಬೀಸ್ತಾ ಇರೋಂಥ ದೇಶ ಆನೆ ತರ ಇದೆ. ಯಾವುದೋ ಇರಾನ್, ಅಲ್ಲಿಗೆ ಹೊಡಿತಾ ಇದ್ದಾರೆ ಮಿಸೈಲ್ಗಳೆಲ್ಲ. ಅವ್ರ ಜೊತೆ ಈ ಅಮೆರಿಕದವರು ಹಮ್ಮಿಕೊಂಡಿರ್ಬೇಕು ಅಂತ ಹೇಳ್ದಲ್ಲ, ಸುಮ್ಮನಿರಲ್ಲ ಯಾವಾಗಲೂ ಅಷ್ಟೇ. ಅವ್ರ ಜೊತೆ ಸೇರ್ಕೊಂಡು ಇಬ್ರು ಜಂಟಿ ಸಮರವನ್ನ ಸಾರ್ಬಿಟ್ಟು ತಗೊಂಡು ಏನು ದೀಪಾವಳಿಲಿ ಪಟಾಕಿ ಹಾಕ್ತಾರಲ್ಲ ರಾಕೆಟ್ಗಳು, ಹಾಗೆ ಸರಾಪರ ಜನಗಳು ಒಂದಕ್ಕೊಂದು ಹಳೆ ಸಿನಿಮಾದಲ್ಲಿ ಹಿಂಗೆ ಬಂದು ಒಂದಕ್ಕೊಂದು ಡಿಕ್ಕಿ ಹೊಡೆದು ಢಮಾರ್ ಅಂತ ಇತ್ತಲ್ಲ, ಹಾಗೆ ಸೋಮನ್ ಹಾಡ್ತಾ ಇದ್ದಾರೆ. ಇರಾನ್ ಅವ್ರೇನು ಸುಮ್ಮನೆ ಇಲ್ಲ, ಅವರು ನಾವು ಸ್ಯಾಂಪಲ್ ಅಷ್ಟೇ ಅಂತ 20 ದಿನಕ್ಕೆ ಯುದ್ಧ ಮಾಡಿ ಬಿಟ್ಟಿದ್ದಾರೆ. ಈಗ ಇವ್ರ ಭವಿಷ್ಯ ಹೇಗಿರುತ್ತೆ ಅಂದ್ರೆ ಹೇಳ್ತೀನಿ ಕೇಳಿಸ್ಕೊ. ಯಾವತ್ತು ಇವರು 3 ದೇಶ ಯುದ್ಧ ಸ್ಟಾರ್ಟ್ ಆಯ್ತೋ ಪಾಪ ಜನಗಳಿಗೆ ಮುಂಡ ಮೋಚ್ಕೊಂಡಿದ್ದಾರೆ. ಶೇರು ಎಲ್ಲ ಮುಂಡ ಮೋಚ್ಕೊಂಡು ಹೋಗ್ತಾ ಇದೆ, ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಜೊತೆಗೆ 20 ದಿನದಿಂದ ಸರಿಯಾಗಿ ಹೋಟ್ಲಲ್ಲಿ ತಿಂಡಿ ಸಿಗ್ತಾ ಇಲ್ಲ, ಗ್ಯಾಸ್ ಇಲ್ಲ. ಗ್ಯಾಸ್ ಇಲ್ಲದ ಇನ್ನೇನು ಗ್ಯಾಸ್ ಟ್ರಬಲ್ ಆಯ್ತು. ಆ ಗ್ಯಾಸ್ ಟ್ರಬಲ್ ಜೊತೆ ಮನುಷ್ಯನಿಗೂ ಗ್ಯಾಸ್ ಟ್ರಬಲ್ ಆಯ್ತು. ಸೌದೆ ಹುಡ್ಕೋಣ ಅಂತಂದ್ರೆ ಸಿಟಿನಲ್ಲಿ ಸೌದೆ ಸಿಗೋಲ್ಲ, ಮುಂಡ ಮೋಚ್ಕೋತಾ ಇದ್ದಾರೆ. ಅಂದ್ರೆ ಇದರಿಂದ ಎಷ್ಟು ಪ್ರಾಬ್ಲಮ್ ಆಯ್ತು ಗೊತ್ತೇ. ಹಾಗೇನೆ ಇನ್ನು ಸ್ವಲ್ಪ ದಿನ ಪೆಟ್ರೋಲ್ ಡೀಸೆಲ್ ಎಲ್ಲ ಏರ್ಕೊಂಡ್ಬಿಡುತ್ತೆ. ಗ್ಯಾಸ್ ಸಿಗೋಲ್ಲ, ಪೆಟ್ರೋಲ್ ಸಿಗಲ್ಲ. ಅದ್ಯಾವುದೋ ಒಂದು ಹೋಮ್ ರಾಜ್ ಅಂತ ಇದೆ, ಅಲ್ಲಿಂದಾನೇ ಎಲ್ಲ ಪೆಟ್ರೋಲ್ ಎಲ್ಲ ಬರಬೇಕು, ಡೀಸೆಲ್ ಎಲ್ಲ ಬರಬೇಕು, ಇಂಧನ ಎಲ್ಲ ಅಲ್ಲೇ ಬರೋದು. ಈಗ ಅಲ್ಲೂ ಮುಂಡ ಮುಚ್ಕೊಂಡು ಹೋಗ್ತಾ ಇದೆ. ಒಟ್ಟಿನಲ್ಲಿ ಇರಾನ್ನವರು ಅವ್ರನ್ನ ಇರೋಕೆ ಬಿಡ್ತಾ ಇಲ್ಲ. ಅವ್ರು ಅಲ್ಲಿಂದ ಇದೀವಿ ಅಂತ ಅವ್ರು ಹೊಡಿತಾ ಇದ್ದಾರೆ, ಇವ್ರು ಹೊಡಿತಾರೆ. ಇಬ್ರು ಹೊಡೆದೇನಾಗಿದೆ, ಪ್ರಪಂಚದಲ್ಲಿ ಯುದ್ಧ ಪ್ರಳಯ ಆಗಿ ಮುಂಡ ಮೋಚ್ಕೊಂಡಿದೆ. ಇಸ್ರೇಲ್ ಇರಾನ್ ಬಗ್ಗೆ ಇಷ್ಟು ಕೇಳಿದ್ರೆ ಎಷ್ಟು ಹೇಳಿದ್ರೆ ಅದೆಲ್ಲ ಇಲ್ಲಿ ಗ್ಯಾಸು ಸಿಮೆಂಟ್ ಡೀಸೆಲ್ ಪೆಟ್ರೋಲ್ಗೆ ಪ್ರಾಬ್ಲಮ್ ಆದ ನಮಗೆ, ನಮ್ಮ ಎಣ್ಣೆಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಅನಿಷ್ಟವೇ ನಿಲ್ಲಿ ಎಣ್ಣೆಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ಕೊನೆಗೆ ಕಳ್ಬಟ್ಟಿ ಮಾಡ್ಕೊಂಡು ಕುಡಿದು ಬಿಡ್ತೀರಾ ಅಂತ ಅನಿಷ್ಟಗಳು ನೀವು. ಅವೆಲ್ಲ ಕುಡಿಬಾರ್ದು, ಅವೆಲ್ಲ ಅನಿಷ್ಟ ತಿಳ್ಕೊಂಬಿಡೋ. ಒಂದು ನಾನು ಹೇಳಿದ್ದೆ ಏನಂತ, ಕಾಲಜ್ಞಾನಿಗಳು ಹೇಳಿದ್ರು ಈ ಥರ ಆಗುತ್ತೆ, ದೇಶ ಹೊಡೆದಾಡುತ್ತೆ, ಸತ್ತು ಮುಂಡ ಮೋಸ್ತಾರೆ ಅಂತ. ಇದೇ ಪ್ರಳಯ. ಅದಕ್ಕೆ ನಾನು ಹೇಳೋದು, ಎಲ್ಲರೂ ಸೇರ್ಕೊಂಡು ಯುದ್ಧ ನಿಲ್ಲಿಸಬೇಕು. ಇಲ್ಲ ಅಂತಂದ್ರೆ ನನ್ನ ಕಾಲ ಜ್ಞಾನದ ಪ್ರಕಾರ ಇಡೀ ಪ್ರಪಂಚನೇ ಮುಂಡ ಮೋಚ್ಕೊಳ್ಳುತ್ತೆ. ಅದೇ ಮೆಟ್ರೋ ಕಾಲದಲ್ಲಿ ಮತ್ತೆ ರೆಟ್ರೋ ಹೋದಂಗೆ ಆಗಿದೆ. ರೆಟ್ರೋ ಹೋಗ್ತಾರೆ, ಈಗಲೇ ಆಲ್ರೆಡಿ 10-20 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಇವಾಗ ನೋಡಿ, ಇವಾಗ ಎಲ್ಲ ಹೋಟೆಲ್ಗಳು ಈಗ ಆಲ್ರೆಡಿ ಸಿದ್ಧತೆ ನಡೀತಾ ಇದೆ. ಏನು ಗೊತ್ತೇ, ಇದು ಸೌದೆ ಒಲೆ ಅಂದ್ರೆ ಗ್ಯಾಸ್ ಥರನೇ ಇರುತ್ತೆ. ಒಂದ್ ಕಡೆ ಸೌದೆ ಹಾಕೋದು, ಅವಾಗೆ ಬೇರೆ ಕಡೆ ಹೋಗುತ್ತೆ. ನೋಡೋಕ್ಕೆ ಸೇಮು ಗ್ಯಾಸ್ ಒಲೆ ಥರನೇ ಇರುತ್ತೆ, ಹೈಟೆಕ್ ಆಗಿರುತ್ತೆ ಅಷ್ಟೇ. ನೋಡಿ ಮತ್ತೆ ಸೌದೆ ಬಂತ, ಹೌದು. ಮತ್ತೆ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಏನು ಮಾಡ್ತಾರೆ, ನಡ್ಕೊಂಡು ಓಡಾಡ್ತಾರೆ, ಇಲ್ಲ ಸೈಕಲ್ ತಗೊಂತಾರೆ, ಲವ್ ಹೊಡ್ಕೊಂತಾರೆ, ಓಡಾಡ್ತಾರೆ. ಆಗಿನ ಎತ್ತಿನ ಗಾಡಿ, ಕೂದ್ರೆ, ಕಾತೆ ಎಲ್ಲ ಬರುತ್ತೆ. ಆರೋಗ್ಯಕರವಾದಂಥ ನಡಿಗೆ, ಆರೋಗ್ಯಕರವಾದಂಥ ಅಡಿಗೆ, ಆರೋಗ್ಯಕರವಾದಂಥ ಗಡಿಗೆ ಎಲ್ಲ ಆಗುತ್ತೆ. ಅವಾಗ ಏನು ಹಳೆ ಪ್ಯಾಕೆಟು ಬರಲಿ. ಅಂದರೆ ನನ್ನ ಭವಿಷ್ಯದ ಪ್ರಕಾರ ಯುದ್ಧ ನಿಂತರೆ ನಾವು ಚೆನ್ನಾಗಿರ್ತೀವಿ, ಯುದ್ಧ ನಿಲ್ಲಿಲ್ವೋ ಮುಂಡ ಮೋಚ್ಕೋತೀವಿ. ಇದೇ ನನ್ನ ಒಂದು ಅಖಂಡ ಬ್ರಹ್ಮಾನಂದ ಭವಿಷ್ಯ. ಇವರು ಭವಿಷ್ಯ ಹೇಳಿ ಅಂದ್ರೆ ಕತೆ ಹೇಳ್ತಾವ್ರು. ಏನೋ ಗೊತ್ತಾ ಇದೆಯಾ? ಅಯ್ಯೋ ಅದೆಲ್ಲ ಬಿಡಿ ಗುರುಗಳೇ. ಈಗ ಇಂಟರ್ನ್ಯಾಷನಲ್ ಆಯಿತು, ನ್ಯಾಷನಲ್ ಬಂದ್ಬಿಡೋಣ.
ಓಕೆನಾ? ಅಂದರೆ ಸೆಂಟ್ರಲ್ ಗೌರ್ಮೆಂಟು. ಹಾ, ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಕೆಮ್ಮಂಗೆ ಇಲ್ಲ. ಹಂಗಾರೆ ಸ್ಟೇಟಿಗೆ ಬಂದ್ಬೇಡ. ಆ ಸ್ಟೇಟಿಗೆ ಡೈರೆಕ್ಟ್ ಆಗಿ ಬಾ. ಹಾ, ಇಲ್ಲಿ ಹಾ. ಸ್ಟೇಟಲ್ಲಿ ಭವಿಷ್ಯದಲ್ಲಿ ಕುರ್ಚಿ ಅಲ್ಲಾಡ್ತಾ ಇದೆ, ಅಲ್ಲಾಡ್ತಾ ಇದೆ, ಕುರ್ಚಿ ನೂಕಾಟ ಆಗ್ತಾ ಇದೆ, ಹೌದು. ಕುರ್ಚಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಳೆದಾಟ ಆಗ್ತಾ ಇದೆ. ಇದು ನಾನು ಹೇಳ್ತಾ ಇಲ್ಲ, ಭವಿಷ್ಯ ಹೇಳ್ತಾ ಇದೆ. ಒಂದು ಕುರ್ಚಿನಲ್ಲಿ ಯಾವಾಗಲೂ ಅಲುಗಾಟ ಆಗ್ತಾ ಇದೆ. ನಂಗೆ ಟೋಟಲಿ ಕನ್ಫ್ಯೂಸ್, ಒಂದು ಅರ್ಥ ಆಗಲ್ಲ. ಈಗ CM ಕುರ್ಚಿ ಅಲ್ಲಾಡ್ತಾ ಇತ್ತಲ್ವಾ, ಬಂಡೆಯವರು CM ಆಗ್ಬೋದಾ? ನೋಡಿ, ವಿಶೇಷವಾಗಿ ಈಗಿನ ಒಂದು ಉಲ್ಬಣ ತಲ್ಲಣಗಳ ಹಾರಾಟ ಹೋರಾಟ ಚೀರಾಟದ ಬಗ್ಗೆ ನೋಡಿದಾಗ ವಿಶೇಷವಾಗಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ಬಂಡೆಯವರು ಕೂತಿದ್ದಾರೆ. ಪ್ರತಿಯೊಬ್ಬರು ಕೇಳಿದ್ರು ಅವರು ಎಚ್ಚರಿಕೆಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಎಲ್ಲವೂ ಕಾಲವೇ ನಿರ್ಣಯ, ಕಾಲದ ನಿರ್ಣಯ ಅಂತ ಇದ್ದಾರೆ. ಯಾಕಂದ್ರೆ ಅವರು ನೆಟ್ವರ್ಕ್ ಆಗ್ತಾ ಇದ್ದಾರೆ. ಸ್ಲಿಪ್ ಡಿಸ್ಕ್ ಸಿಕ್ಕಿದ ತಕ್ಷಣ ಬಲೆ ಹಾಕಿ ಕೇಳ್ಕೊಂಡ್ಬಿಡೋಣ ಅಂತ ಅವರು. ಆದರೂ ಬಂಡೆಯವರು ತುಂಬ ದೇವರು ನಂಬ್ತಾರೆ. ಅಲ್ಲಿ ಇಲ್ಲಿ ಪೂಜೆ ಗೀಜೆ ಮಾಡಿಸಿ ಒಳಗಡೆ ಏನೇನು ನಡೀತಾ ಇರ್ಬೋದು. ಅಂದ್ರೂ ಇವ್ರಿಗೆ CM ಕುರ್ಚಿ ಸಿಗಬೇಕು ಅಂದ್ರೆ ಏನು ಮಾಡಬೇಕು? ದಾನ, ಶ್ರೇಷ್ಠವಾದ ದಾನ ಅನ್ನದಾನ ಮಾಡಬೇಕು. ಅನ್ನದಾನನಾ? ಗೊತ್ತಾಗ್ಲಿಲ್ವೇ? ಡಿನ್ನರ್ ಪಾರ್ಟಿ. ಅನ್ನ ಇಲ್ಲದೆ ಚಿನ್ನ ಇರ್ತೀಯ. ಆ ಪಾರ್ಟಿ ಮಾಡ್ಕೊಂಡ್ರೆ ಅಂದ್ರೆ ಅನ್ನದಾನ ಮಾಡಿದ್ರೆ ಒಂದಷ್ಟು ಜನ ಬರ್ತಾರೆ. ಅನ್ನದ ಋಣ ಅಂತ ಅವ್ರ ಮೇಲೆ ಬೀಳುತ್ತೆ. ಆಮೇಲೆ ಅನ್ನದ ಋಣದಿಂದ ಅವ್ರಿಗೆ ಕುರ್ಚಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸಿಕ್ಕರು ಸಿಗಬಹುದು, ಸಿಗದೇನು ಇರಬಹುದು. ಹಂಗೇನೋ ಸಿಗುತ್ತೆ ಅನ್ಸತ್ತಪ್ಪ. ಸಿಗಬಹುದು. ಆದರೆ ಈಗಿರೋರು ಅವರೊಂದು ಅನ್ನದಾನ ಏರ್ಪಡಿಸ್ತಾರೆ. ಇರ್ಬೋದು. ಈಗಿರೋರ್ದು ಹೆಂಗಿದೆ ಭವಿಷ್ಯ? ಅವರು ಒಂದು ಅನ್ನದಾನದ ಜೊತೆ ತೈಲಾಭ್ಯಂಜನಗಳು ಕೂಡ ಆಗಬಹುದು. ಅನಿಶ್ಚಯ ಹಂಗಲ್ಲ. ಅಂದ್ರೆ ಅನ್ನದ ಜೊತೆ ಒಂಚೂರು ತುಪ್ಪ ಹಾಕೊಡ್ತಾರೆ. ಅಂದ್ರೆ ಸ್ವಲ್ಪ ರುಚಿಯಾಗಿರ್ಲಿ ಅಂತ. ಒಟ್ನಲ್ಲಿ ಈಗಿರ್ತಕ್ಕಂಥ CM ಅವರು ಕುರ್ಚಿ ಬಿಡಬಹುದು, ಬಿಡದೇನು ಇರಬಹುದು. ಯಾಕಂದ್ರೆ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅವರು ಅನ್ನದಾನ ಮಾಡ್ತಾರೆ. ಅಂದ್ರೆ ಇರೋರು ಕುರ್ಚಿ ಬಿಡ್ತಾರೋ ಬಿಡಲ್ವೋ ಅನ್ನೋದನ್ನು ನಾನು ಹೇಳ್ತೀನಿ, ಕೇಳಿಸ್ಕೊ. ಭವಿಷ್ಯದ ಪ್ರಕಾರ ಅವರ ಹೆಸರು 431 8ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇದ್ದಾರೆ. ಆದ್ರಿಂದ ಉಚ್ಚ ಸ್ಥಾನದಲ್ಲಿ ಗುರು, ಆದ್ರಿಂದ ಗುರು ಮತ್ತೆ ಶುಕ್ರ ಪಕ್ಕದಲ್ಲಿ ಓಡಾಡ್ತಾ ಇರೋದ್ರಿಂದ ಸದ್ಯಕ್ಕೆ ಅವ್ರಿಗೆ ಬಿಡೋ ಮನಸ್ಸಿಲ್ಲ. ಏನಾದರೂ ಅವ್ರ ಹೈಕಮಾಂಡಿಂದ ಸ್ವಲ್ಪ ಈ ಕಡೆ ಸರ್ಕೊಳ್ಳಿ ಅಂತ ನೂಕಿದ್ರೆ ಬಿಟ್ಟರು ಬಿಡಬಹುದು. ಆದರೆ ಅವರ ವೈಯಕ್ತಿಕ ಅದು. ಬಿಟ್ಟರು ಬಿಡಬಹುದು, ಬಿಡದೇನು ಇರಬಹುದು. ಆದರೆ ಕಾಲ ಇರೋದು ಇನ್ನೊಂದು 2 ವರ್ಷ. ಹಂಗೆ 4 ತಿಂಗಳು 3 ತಿಂಗಳು 6 ತಿಂಗಳು ಬಿಡ್ತೀನಿ ಅಂತ ಹೋದರೆ ಕೊನೆಗುಳಿಯೋದು 1 ವರ್ಷ. ಅದು ಒಂಥರ ಬಫರ್ ಝೋನ್ ಇದ್ದಂಗೆ. ಅದರಲ್ಲಿ ಮುಖ್ಯಮಂತ್ರಿ ಆದರೂ ಒಂದೇ, ಆಗದೆ ಇದ್ದರೂ ಒಂದೇ. ಇವಾಗಾದರೆ ಕನಕಪುರ ಬಂಡೆಯವ್ರಿಗೆ ಒಳ್ಳೆಯದು. ಆದರೆ ಅವರು ಈಗಿರೋರು ಬಿಟ್ಟರು ಬಿಡಬಹುದು, ಬಿಡದೇನು ಇರಬಹುದು. ಇವ್ರದ್ದು ಹಿಂಗಿರಲಿ. ಈ ಪಕ್ಷದಲ್ಲಿ ಪರಮಪೂಜ್ಯ ತಂದೆ ಮಗನ ಒಂದು ಭವಿಷ್ಯ ಹೆಂಗಿದೆ? ಅವ್ರದ್ದು ಸುಭದ್ರವಾಗಿದೆ. ಒಂದು ಏನಪ್ಪ ಅಂತ ಹೇಳಿದ್ರೆ, ಮೊದಲಿದ್ರಲ್ಲ ರಾಜಾವಲಿ, ಅವರು ಅದ್ರ ಭದ್ರ 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 ಚಿದ್ರ 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 ಅದ್ರ ಭದ್ರ 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 ಚಿದ್ರ 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 ಭದ್ರ ಛಿದ್ರ ಅಂತ ಹೇಳಿ ಎಲ್ಲವನ್ನ ಭದ್ರ ಮಾಡ್ಕೊಂಡ್ರು, ಎಲ್ಲರನ್ನು ಛಿದ್ರ ಮಾಡಿದ್ರು. ಹಾಗೆ ರಾಜಾವಲಿ ಥರ ಹೋದ್ರು, ಇಲ್ಲಿಗೆ ಮನೆಗೆ ಹೋದ್ರು. ಆದರೆ ಮನೇಲಿ ಸುಮ್ಮನೆ ಕೂರ್ಲಿಲ್ಲ, ಗರ್ಜನೆ ಮಾಡೋಕೆ ಶುರು ಆದರು. ಗರ್ಜಿಸಿದ ತಕ್ಷಣ ಮರಿ ರಾಜಾವಲಿ ಎಂಟ್ರಿ ಕೊಟ್ಟರು. ಮುಂದಿನ ದಿನಗಳಲ್ಲಿ ಇವರೇ ಅಧ್ಯಕ್ಷರಾಗಿದ್ದರೆ ಎಲೆಕ್ಷನ್ವರೆಗೆ ಇವರಿಗೆ 180 ಸೀಟು ಸಿಗಬಹುದು, ಸ್ವಲ್ಪ ಇರ್ಬೋದು. ಆದರೆ ಒಂದು ವಿಚಾರ, ಇವಾಗ ಬೈ ಎಲೆಕ್ಷನ್ ಇದೆ ದಾವಣಗೆರೆ, ಮತ್ತು ಅಲ್ಲಿ ಒಂದು ಅವ್ರದ್ದು ಯಾರು ಮೇಟಪ್ಪ ಅವ್ರದ್ದೆಲ್ಲ 1-2 ಕಡೆ ಇರೋದ್ರಿಂದ ಈ ಒಂದು ಸ್ಥಾನಗಳಿಗೆ ಈಗ ನಿಲ್ಲಿಸ್ತಾರೆ. ಇದರಲ್ಲಿ ಯಾರು ಗೆಲ್ತಾರೆ ನೋಡಬೇಕು. ಪಕ್ಷ ಗೆಲ್ಲುತ್ತೋ ಕೈ ಪಕ್ಷ ಗೆಲ್ಲುತ್ತೋ. ಇವರು ತೆನೆ ಪಕ್ಷದವ್ರು ಈಗ ಸದ್ಯಕ್ಕೆ ನಿಲ್ತ್ಕೊಳ್ಳೋ ಪ್ರೋಗ್ರಾಮ್ ಇಲ್ವಾ? ಆದರೆ ಅವರು ನಿಲ್ಲಿಸ್ಬೋದು, ನಿಲ್ಲಿಸ್ತೇನೋ ಇರಬಹುದು. ನೋಡೋಣ 2 ಕ್ಷೇತ್ರದಲ್ಲಿ 3 ಕ್ಷೇತ್ರದಲ್ಲಿ ಯಾರು ಗೆಲ್ತಾರೋ ಬೈ ಎಲೆಕ್ಷನ್ಲಿ ನೋಡಬೇಕು. ಸ್ವಾಭಾವಿಕವಾಗಿ ಆಡಳಿತ ಪಕ್ಷದಲ್ಲಿ ಯಾರಿದ್ದಾರೋ ಅವರೇ ಬರೋದು ವಾಡಿಕೆ. ಅದೇನಾದರೂ ಉಲ್ಟಾ ಹೊಡೆದ್ರೆ ಕೈ ಪಕ್ಷದಲ್ಲಿ ಶೇಕಿಂಗ್ ಸ್ಟಾರ್ಟ್ ಆಗುತ್ತೆ. ಶೇಕಿಂಗ್ ಆದ ತಕ್ಷಣ ಕುರ್ಚಿ ಯಾರ್ದು ಈಗಿರೋ CM ಕುರ್ಚಿ ಸ್ವಲ್ಪ ಅಲುಗಾಡುತ್ತೆ. ಬಂಡೆಯವರು ಸ್ವಲ್ಪ ಈ ಕಡೆಗೆ ಉರುಳಿಸ್ಬೋದು. ಏನಾಗುತ್ತೆ ಅಂತ ಅದನ್ನು ಭವಿಷ್ಯ ನಾನು ಡೈರೆಕ್ಟಾಗಿ ಹೇಳೋಗಿಲ್ಲ.
ಎಲ್ಲ ಚೀಟಿಲಿ ಬರೆದು ಇಟ್ಟಿರ್ತೀನಿ. ಎಲೆಕ್ಷನ್ ಆದಮೇಲೆ ಅದನ್ನು ತಗೊಂಡು ಓದಿ ಆವಾಗ ನೋಡಿ ಆ ಡೇಟ್ ಒಂಟಿ ಸೀನು ಅನಿಷ್ಟವೇ. ಒಂಟಿ ಸೀನ್ ನಾನು ಹೇಳಿದ್ದೀನಿ. ಯಾವತ್ತು ಸೀನ್ ಇದೆ? 2 ಸೀನು. ಏನೋ ಸೀನು? ಅಯ್ಯೋ ಥೋ, ನೀನು ಸೀನೋದು ನೋಡಿ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೆ, ಏನು ಬಗ್ಗೆ ಮಾತಾಡ್ತಿದ್ದೆ ಎಲ್ಲ ಮುಂಡ ಮುಚ್ಕೊಂಡು ಓಲೆ. ನನ್ನ ಭವಿಷ್ಯ ಹೆಂಗಿದೆ? ನಿನ್ನ ಭವಿಷ್ಯ ಮುಖಾನೇ ಹೇಳಲ್ಲ, ಕೊಡಿಲಿ ನಾಡಿ ಹಿಡಿದು ಹೇಳ್ತೀನಿ. ನಾಡಿ ಭವಿಷ್ಯ ಒಂದು ನೀನು ತೈಲ ಅಭ್ಯಂಜನ ಮಾಡ್ತಾ ಇದೆಯಲ್ಲ, ಹೌದೌದು, ಅದು ತಲೆಗಲ್ಲ, ಬಾಯಿಗೆ ಹಾಕೊಂಡು ತೈಲವನ್ನ ಬಿಟ್ಕೋತಾ ಇದೆಯಲ್ಲ, ಅಂದ್ರೆ ಎಣ್ಣೆ ಹಾಕ್ತಾ ಇದೆಯಲ್ಲ, ಬಗ್ಗಿಸ್ಕೋತಾ ಇದೆಯಲ್ಲ, ಅದನ್ನ ಬಿಟ್ರೆ ಬಚಾವಾಗ್ತೀಯ. ಇಲ್ಲ ಅಂತಂದ್ರೆ ನಿನ್ನ ಒಂದು ಲಿವರು, ಕಿಡ್ನಿ, ಸಣ್ಣ ಕರಳು, ದೊಡ್ಡ ಕರಳು, ಜಠರ ಮುಂತಾದ ಯಕೃತ್ ಎಲ್ಲವೂ ಕೂಡ ಮುಂಡಾ ಮುಚ್ಕೊಳ್ಳೋ ಪ್ರೋಗ್ರಾಮ್ ಇದೆ. ಅದಕ್ಕೋಸ್ಕರ ತೈಲ ಅಭ್ಯಂಜನವನ್ನು ನಿಲ್ಲಿಸೋ. ಓಕೆ, ತಲೆಗೆ ಹರಳೆಣ್ಣೆ ಹಾಕೋ, ಒಳ್ಳೇದಾಗುತ್ತೆ. ಸುಮ್ಮನೆ ಬರೀ ಕೂಡ್ಕೊಂಡು ಬಿದ್ದಿರ್ತೀರ. ಥೋ ಮುಂಡಾ ಮುಚ್ತೋ. ಮೊಸರನ್ನ ರೆಡಿ ಏನಪ್ಪ ಸಾಗರ? ಆಯ್ತಾಯ್ತು ಬಂದೆ. ಸ್ವಲ್ಪ ಗಾಳಿಗೆ ನಾನು ಹೇಳ್ತೀನಲ್ಲ ನೋಡು, ಅದಕ್ಕೆ ನಾನು ಯಾವಾಗಲೂ ಹೇಳೋದು ಬಗೆದು ರೋಟಿ ಕುರ್ತಾ ಅದು ಇದು ಅಂತ ತಿನ್ನಬಾರ್ದು. ನೋಡಿ ಮೊಸರನ್ನ ಬರೀ ಅನ್ನ ಇದ್ರೆ ಸಾಕು, ಮೊಸರು ಕಾಸ್ಕೊಂಡು ತಿನ್ನ ಮುಗೀತು. ನನಗೆ ಗ್ಯಾಸ್ ಅವಶ್ಯಕತೆನೇ ಇಲ್ಲ. ಮುಂಡ ಮೋಚ್ಕೊಳ್ಳಿ, ಮೊಸರನ್ನ ಬೇಸ್ಟು. ಇವ್ರು ಹೇಳ್ತಾರೆ